ಇದಾಗಲೇ ಬೇಸಿಗೆ ಆರಂಭ ಆದಾಗ್ಲಿಂದ ಸಾಕಷ್ಟು ಕಡೆ ಜೀವಜಲಕ್ಕೆ ಅಂದ್ರೆ ನೀರಿಗೆ ಹಾಹಾಕಾರ ಆರಂಭ ಆಗಿದೆ. ಆದ್ರೆ ಬೀದರ್ನ ಜಿಲ್ಲಾಸ್ಪತ್ರೆಯಲ್ಲಿಯೇ ಜೀವಜಲಕ್ಕೆ ಹಾಹಾಕಾರ ಆರಂಭ ಆಗಿದೆ. ಬ್ರಿಮ್ಸ್ನಲ್ಲಿ ಹನಿ ನೀರಿಗೂ ರೋಗಿಗಳು ಪರದಾಡುವಂತ ಸ್ಥಿತಿ ನಿರ್ಮಾಣವಾಗಿದೆ. ಅನಾರೋಗ್ಯ ಅಂತ ಬಂದವರಿಗೆ ಜೀವಜಲವೂ ಕೂಡ ಸಿಗ್ತಾ ಇಲ್ಲ. ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಕೆಟ್ಟು ನಿಂತಿವೆ ಜಿಲ್ಲಾಸ್ಪತ್ರೆಯಲ್ಲಿರುವಂತಹ ಆರ್ಒ ಪ್ಲಾಂಟ್ಗಳು. ಖಾಲಿ ಬಾಟಲ್ ಹಿಡ್ಕೊಂಡು ನೀರಿಗಾಗಿ ಜನ ಅಲೆದಾಡ್ತಾ ಇದ್ದಾರೆ. ಗಾಢ ನಿದ್ದೆಯಲ್ಲಿ ಜಿಲ್ಲಾಸ್ಪತ್ರೆಯ ಆಡಳಿತ ಮಂಡಳಿ ಮುಳುಗಿರುವಂಥದ್ದು. ಬೀದರ್ನಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ದೊಡ್ಡ ಮಟ್ಟದಲ್ಲಿ ಅಂತ ಅಂದಾಗ ಬ್ರಿಮ್ಸ್ ಆಸ್ಪತ್ರೆ ಮೊದಲಿಗೆ ನೆನಪಾಗುತ್ತೆ ಬೀದರ್ನ ಜನತೆಗೆ. ಆದ್ರೆ ಅಲ್ಲೇ ನೀರಿಗಾಗಿ ಹಾಹಾಕಾರ ಆರಂಭ ಆಗಿದೆ. ಅನಾರೋಗ್ಯ ಅಂತ ಬಂದಂಥವರಿಗೆ ಅಲ್ಲಿ ಒಂದು ಹನಿ ನೀರು ಕೂಡ ಸಿಗ್ತಾ ಇಲ್ಲ. ಖಾಲಿ ಬಾಟಲ್ ಹಿಡ್ಕೊಂಡು ಪರದಾಡ್ತಾ ಇದ್ದಾರೆ. ಅಲ್ಲಿ ಬಂದಂತಹ ರೋಗಿಗಳಾಗಿರ್ಬೋದು, ಅವರ ಜೊತೆಯಲ್ಲಿ ಬಂದಂಥವ್ರಾಗಿರ್ಬೋದು. ಇನ್ನು ಆಡಳಿತ ಮಂಡಳಿ ಏನ್ ಮಾಡ್ತಾ ಇದೆ? ಹಾಗಿದ್ರೆ ನೀರು ಎಷ್ಟು ಇಂಪಾರ್ಟೆಂಟ್ ಈ ಒಂದು ಟೈಮ್ ನಲ್ಲಿ. ಬೇರೆ ಬಿಸಿಲಿದೆ, ಅನಾರೋಗ್ಯ ಅಂದ್ಕೊಂಡು ಬಂದಿರ್ತಾರೆ. ಅಲ್ಲಿ ನೀರೇ ಸಿಕ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಅಲ್ಲಿನ ರೋಗಿಗಳಾಗಿರ್ಬಹುದು, ಯಾರೇ ಆಸ್ಪತ್ರೆಗೆ ಅಂತ ಬಂದಿದ್ದಂಥವ್ರು ಪರಿಸ್ಥಿತಿ ಏನ್? ಹಾಗಿದ್ರೆ ಜಿಲ್ಲಾಸ್ಪತ್ರೆಯ ಆಡಳಿತ ಮಂಡಳಿ ಏನ್ ಮಾಡ್ತಾ ಇದೆ? ಹೆಸರಿಗಷ್ಟೇ ಜಿಲ್ಲಾಸ್ಪತ್ರೆ, ಸರ್ಕಾರಿ ಆಸ್ಪತ್ರೆ. ನೀರಿಗೆ ಬಂದಿದೆ, ನೀರಿಲ್ಲ ಅಂತ ಹೊರಸಕ್ಲತ್ತಾರ. ಇಲ್ಲ ರೀ, ನೀರಿಗೆ ಬಂದಿದೆ. ಸಾಲ ಮಾಡಿದವ್ರು ನೀರಿಲ್ಲ ಅಂತ ಒಳಗೆ ಹೋಗಿದೇವು. ಇಲ್ಲ ಅಂತ ನೀರು ಇಲ್ಲ. ಪೇಸೆಂಟ್ ತಗೊಂಡ್ ಬಂದಿದ್ದೇವ್ರ, ಆರಾಮಿಲ್ಲ. ನಮ್ಮ ಮನೆಯವ್ರಿಗೆ ತಗೊಂಡ್ ಬಂದಿದ್ದೇವ್ರ. ಇಲ್ಲಿ ಕಳ್ಳಿಂದ ಬಂದಿದ್ದೇವ್ರ. ಹಾ ರೀ, ನೀರಿಗ ನೋಡಿ. ಇಲ್ಲ ರೀ, ನೀರು ಇಲ್ರ, ಅಲ್ಲಿ ಬೇಕಾ ಬಂದಿದೆ ನೋಡಿ ನೋಡ್ದೇವ್. ಹಾ ರೀ, ಊಟಕ್ಕೆ ನೀರು ಇಲ್ರಿ, ಕುಂತಿದ್ದೇವ್. ಕರ್ದಿನ ತಗೋಬೇಕ್ರಿ, ಇವ್ರ ರೊಕ್ಕ ಬಿಲ್ರಿ. ಏನ್ ಮಾಡ್ಬೇಕು? ಇಲ್ಲ ನೋಡಿದೆವು, ಇಲ್ಲ ತರ ಚಾಲು ಮಾಡಿ ನೋಡಿದ್ರ ಎಲ್ಲರೂ ಹೊಂಟ್ರ ನೋಡಿ. ನೀರಿಲ್ಲ. ಏನ್ ಮಾಡ್ಬೇಕು? ನಾವೇ 4 ಜನ ಇದ್ದವ್ರು. 4 ಜನ ಇದ್ದವ್ರು. ನೀರಿಲ್ಲ, ಏನಿಲ್ಲ. ಕೇಳಿದ್ರೆ ಬಂದ್ರಿ ಅವ್ರು. ಕೀಲಿ ಹಾಕೊಂಡು ಹೋಗ್ಯಾರ. ಇಲ್ಲಿ ಬಲ್ಲ ಹೊಂಟವಂತ ಹೋಗ್ಯಾರ. ಮೇಲೆ ಹೋಗಿದೆ ಆ ಕಡೆ. ಹಾ ರೀ, ಇಲ್ಲ ರೀ. ನೀರು ಬರಲ್ಲ ಹೊಂಟವ್ರಿ. ನೀರು ಇಲ್ರಿ ಸರ್. ಈಗ ಬಂದಿದ್ದೇವ್ರಿ, 1 ಗಂಟೆ ಆಯ್ತು. ನೀರಿಲ್ಲ, ಏನಿಲ್ಲ. ಪೇಷಂಟಿಗೆ ನೀಡಿಕೆ ಆಗ್ಯಾವಂತ. ಅಲ್ಲಿ ಒಳಗೆ ನೋಡಿಲ್ರಿ, ನಾವ್ ಇಲ್ಲೇ ಬಂದಿದ್ದೇವು. ಹ್ಞೂ ರೀ, ಇಲ್ಲಿಂದ ಬ್ಯಾಡ ಅಂತ ಕೀಲಿ ಹಾಕೊಂಡ್ ಹೋಗ್ಯಾರ್ರಿ. ಹ್ಞೂ ರೀ, ಇಲ್ಲಂತ ನಾವು ನಿಂತಿದ್ದೇವೆ. 1 ಗಂಟೆ ಆಯ್ತು. ನಾವೇ ಬಂದಿದ್ದೇವ್ರಿ, ಇಬ್ಬರು ಮೂವರು. ಅಲ್ಲಿ ಹರ ರೀ, ಅವ್ರು ಪೆಟ್ಟಿನ ಮೇಲೆ ಹರ. ಏನಿಲ್ರಿ, ನೀರಿಂದೆ ಪ್ರಾಬ್ಲಮ್ ಅದ. ಹ್ಞೂ, ಅಲ್ಲಿ ಬಿ ನೀರಿಲ್ಲ. ಮತ್ ದುಡ್ಡು ಬಿ ಇಲ್ರಿ ಸರ್. ಏನ್ ಮಾಡಾರಿ? ನಮ್ಮ ಮಮ್ಮಿಯರ್ ಇನ್ನ ಬಂದಿಲ್ಲ, ಏನಿಲ್ಲ. ಅದ್ರ ಸಲುವಾಗಿ ಹ್ಞೂ ರೀ ಸರ್, ಅಡ್ಮಿಟ್ ಅರ. 9 ದಿವಸ ಆಯ್ತು. ಇವ್ರಿ ನಮ್ಮ ತಂಗಿಯರ್ರಿ ಅವರು. ಹ್ಞೂ, ನಾವು ಟಿಫಿನ್ ತಗೊಂಡು ಬಂದಿದ್ದೇವು. ಇಲ್ಲಿ ಪರಿಸ್ಥಿತಿಯನ್ನ ನೋಡ್ತಾ ಹೋದಾಗ ನೀರಿನ ಘಟಕ ಕೂಡ ಕೆಟ್ಟು ಹೋಗಿದೆ. ಅಧಿಕಾರಿಗಳು ಮಾತ್ರ ಸೈಲೆಂಟ್ ಆಗಿದ್ದಾರೆ. ಜಿಲ್ಲಾಸ್ಪತ್ರೆಯಲ್ಲೇ ಕನಿಷ್ಠ ಮೂಲ ಸೌಕರ್ಯ, ಅದರಲ್ಲೂ ಎಲ್ರಿಗೂ ಕೂಡ ಮೂಲಾಧಾರವಾಗಿರುವಂತಹ ನೀರು ಸಿಗ್ತಾ ಇಲ್ಲ. ಹಣ ಕೊಟ್ಟು ನೀರು ಖರೀದಿ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಇನ್ನು ಚಿಕಿತ್ಸೆಗೆ ಅಂತ ಬಂದ್ರೆ ಹಣ ಕೊಟ್ಟು ನೀರನ್ನ ತಗೋಬೇಕಾಗುತ್ತೆ ಹೊರಗಡೆ. ವೈದ್ಯಾಧಿಕಾರಿಗಳು ಜಿಲ್ಲಾಡಳಿತದ ವಿರುದ್ಧ ಅಲ್ಲಿನ ಜನ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು ಇದೇ ಕಾರಣಕ್ಕೆ. ಅನಾರೋಗ್ಯ ಅಂತ ಬಂದಂಥವ್ರಿಗೆ ಅಟ್ಲೀಸ್ಟ್ ಅಲ್ಲಿ ಒಂದು ಹನಿ ನೀರು ಸಿಗ್ತಾ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು ಅಲ್ಲಿನ ಜನತೆ? ಬೀದರ್ನ ಜಿಲ್ಲಾಸ್ಪತ್ರೆಯ ಹಣೆಬರಹ ಇದು. ಆಡಳಿತ ಮಂಡಳಿ ಮಾತ್ರ ಏನು ಗೊತ್ತಿಲ್ಲ ಅನ್ನೋ ರೀತಿಯಾಗಿ ಸೈಲೆಂಟ್ ಆಗಿ ಇದೆ. ಅಲ್ಲಿಗೆ ಬಂದ ಆಸ್ಪತ್ರೆಗೆ ಅಂತ ಬರೋದಲ್ದೆ ನೀರನ್ನು ಕೂಡ ಅವರು ಹೊರಗಡೆಯಿಂದ ತರಬೇಕು.